ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಮೆಮೊರೀಸ್ ಅನ್ನೋದಿದೆಯಲ್ಲ, ಅದು ಯಾವತ್ತೂ ಕೂಡ ಯಾರ ಮನಸ್ಸಿನಿಂದನೂ ಕೂಡ ಹೋಗಲ್ಲ. ಏಕೆಂದರೆ ನಾವು ಯಾರ ಮೇಲೆ ಪ್ರೀತಿ ಇಟ್ಟಿರ್ತೀವಿ ಆಯಿತಾ, ಯಾರನ್ನ ನಾವು ತುಂಬ ಇಷ್ಟಪಡ್ತೀವಿ, ಅವರ ಮೆಮೊರಿಗಳು ನಮ್ಮ ತಲೆಯಲ್ಲಿ ಹಾಗೇ ಇರುತ್ತೆ. ಅದನ್ನು ಯಾವ ಕಾಲಕ್ಕೂ ನಾವು ಮರೆಯೋಕ್ಕಾಗಲ್ಲ. ಯಾಕೆಂದರೆ ಈ ವಿಷಯನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆಲ್ಲ ವರ್ಗದ ಜನತೆಗೂ ಎಲ್ಲ ವರ್ಗದವರಿಗೂ ಅವರವರ ಪ್ರೀತಿಯ ಬಗ್ಗೆ, ಅವರವರ ಬಿಟ್ಟು ಹೋದ ಲವರ್ ಬಗ್ಗೆ ಆಯಿತಾ, ಅವರ ದೂರ ಆದ ಗೆಳತಿ ಬಗ್ಗೆ, ಅವರ ದೂರ ಆದ ಒಬ್ಬ ಫ್ರೆಂಡ್ ಬಗ್ಗೆ ನಿಜವಾಗ್ಲೂ ಕೂಡ ಅವರ ಮನಸ್ಸಿನಲ್ಲಿ ಆ ಮೆಮೊರಿ ಆಗೇ ಉಳಿದಿರುತ್ತೆ. ಸರಿಯಾ? ಯಾಕೆ ಇಷ್ಟೆಲ್ಲ ಪೀಟಿಕೆ ಆಗ್ತಿದ್ದೀನಿ ಅಂದ್ಕೊಳ್ತಾ ಇದ್ದೀರಾ? ಬಿಗ್ ಬಾಸ್ ಕನ್ನಡ ಸೀಸನ್ 12, ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಆ ಮೆಮೊರಿಗಳೇನಿದೆ, ಆ ತುಂಬ ಕ್ಯೂಟಾದ ಆ ಮೆಮೊರಿ, ಆ ಮುದ್ದಾದ ಕ್ಷಣಗಳು, ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ನಾವು ನೋಡಿದ ಎಷ್ಟೋ ಎಪಿಸೋಡ್ಗಳು, ನಾವು ಪ್ರೀತಿ ಮಾಡಿದ ಎಷ್ಟೋ ಕಂಟೆಸ್ಟೆಂಟುಗಳು ನಿಜವಾಗಲೂ ಕೂಡ ನಮ್ಮ ಮನಸ್ಸಲ್ಲಿ ಹಾಗೆ ಉಳಿತಾರೆ. ಹಾಗೆ ಉಳಿದಿರುವ ಕಂಟೆಸ್ಟೆಂಟೇ ಗಿಲ್ಲಿ ಮತ್ತು ಕಾವ್ಯ. ಈ ಒಂದು ಗಿಲ್ಲಿ ಕಾವ್ಯ ಆಯಿತಾ, ಕರ್ನಾಟಕದ ಆಯಿತಾ ಮೂಲೆಯಿಂದನೂ ಕೂಡ ಇವರಿಗೆ ಒಂದು ಸಪೋರ್ಟ್ ಸಿಕ್ತು. ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ 37 ಕೋಟಿ ಓಟ್ ತಗೊಂಡು ನಮ್ಮ ಗಿಲ್ಲಿಯವರು ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ ಆದರು. ಅದೇ ರೀತಿ ಕಾವ್ಯ ಅವರು ಕೂಡ ಫಿನಾಲೆ ತನಕ ಬಂದರು. ಇಬ್ಬರು ಕೂಡ ನಿಜವಾಗಲೂ ಅವರ ಒಂದು ಬಿಗ್ ಬಾಸ್ ಮನೆಯಲ್ಲಿ ಅವರ ಜರ್ನಿ ಏನಿದೆ ಅದನ್ನು ನೋಡಿ ಎಷ್ಟೋ ಜನ ಯೂತ್ಸು, ಎಷ್ಟೋ ಜನ ಪ್ರೀತಿಯಿಂದ ಅದನ್ನು ಇಷ್ಟಪಟ್ಟರು, ನೋಡಿದ್ರು. ಅದನ್ನು ಈಗಲೂ ಕೂಡ ಮೆಲ್ಕಾಗ್ತಾ ಇದ್ದಾರೆ. ಈಗಲೂ ಕೂಡ ಜಿಯೋ ಹಾಟ್ಸ್ಟಾರಲ್ಲಿ ಹೋಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಗಿಲ್ಲಿ ಮತ್ತು ನಮ್ಮ ಕಾವ್ಯ ಅವರು ಇರುವಂತಹ ಎಪಿಸೋಡ್ಗಳನ್ನ ನೋಡ್ತಾ ಇದ್ದಾರೆ. ಪ್ರತಿ ಎಪಿಸೋಡಲ್ಲೂ ಕೂಡ ಏನೇನಾಯಿತು ಅನ್ನೋದನ್ನು ಚಾಚು ತಪ್ಪದೆ ಹೇಳ್ತಾ ಇದ್ದಾರೆ ಫ್ಯಾನ್ಸ್ಗಳು. ಚಾಚು ತಪ್ಪದೆ ಆಯಿತಾ ಅದನ್ನು ಮೆಲ್ಕಾಗ್ತಿದ್ದಾರೆ. ಆ ಮೆಮೊರಿನ ಅವ್ರು ಎಷ್ಟು ನೀಟಾಗಿ ತಲ್ಲಿಟ್ಕೊಂಡಿದ್ದಾರೆ ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳ್ತಾರೆ, ಮೇಡಮ್ ಗಿಲ್ಲಿಯವರು ಕಾವ್ಯವ್ರಿಗೆ ಈ ಥರ ಹೇಳಿದರು ನೆನಪಿದೆಯಾ ನಿಮಗೆ? ಕಾವ್ಯ ಅವರು ಗಿಲ್ಲಿಯವ್ರಿಗೆ ಈ ಥರ ಹೇಳಿದರು ನೆನಪಿದೆಯಾ? ನಿಜವಾಗ್ಲೂ ಬರೀ ಕಾವ್ಯ ಒಂದು ಕೊಂಬು ಕೊಟ್ಟಿದ್ರು, ನಿಮಗೆ ಗೊತ್ತಿರ್ಬೋದು, ಕೂದಲನ್ನ ಚೆನ್ನಾಗಿ ನೀವು ಚೆನ್ನಾಗಿ ಬಾಚ್ಕೊಳಲ್ಲ ಅಂತ. ಅದನ್ನು ನೀನು ನೆನ್ಪಿಟ್ಕೊಂಡಿದ್ದಾರೆ. ಕಾವ್ಯ ಅವರು ಗಿಲ್ಲಿಯವರಿಗೆ ಕೂದಲು ಬಾಚ್ಕ ಅಂತ ಕೊಂಬು ಕೊಟ್ಟಿದ್ರು. ಅದೇ ರೀತಿ ಕಾವ್ಯ ಮಾತಾಡ್ತಿಲ್ಲ ಅಂತ ಗಿಲ್ಲಿಯವರು ಊಟ ಬಿಟ್ಟಿದ್ರು. ಅಷ್ಟು ಜ್ವರ ಇದ್ದರೂ ಕೂಡ ಕಾವ್ಯ ಹೇಗಾದರೂ ಆಯಿತಾ ಫಿನಾಲೆಗೆ ಬರಬೇಕು ಅಂತೇಳಿ ಕಾವ್ಯಗೋಸ್ಕರವಾಗಿ ಆ ಜ್ವರದಲ್ಲಿ ಗೇಮ್ ಆಡಿದ್ರು. ಅಷ್ಟು ಸುಸ್ತಾಗಿ ಗೇಮ್ ಆಡಿದ್ರು. ಕಾವ್ಯ ಮತ್ತು ಗಿಲ್ಲಿಯ ಬಾಂಡಿಂಗ್ ಈ ರೀತಿ ಇತ್ತು. ಒಬ್ರಿಗೊಬ್ರು ಬಿಟ್ಕೊಡ್ತಾ ಇರಲಿಲ್ಲ. ಇಬ್ಬರಿಗೂ ಪೊಸೆಸಿವ್ನೆಸ್ ಇತ್ತು. ಡೇ ಒನ್ನಿಂದ ಇಬ್ಬರ ಆ ಬಾಂಡಿಂಗು, ಆ ಫ್ರೆಂಡ್ಶಿಪ್ಪು ತುಂಬ ಚೆನ್ನಾಗಿತ್ತು. ಅಂದರೆ ನೋಡಿ, ಅವರ ಮೆಮೊರಿ ಇದೆಯಲ್ಲ, ಅಂದರೆ ಆ ಬಿಗ್ ಬಾಸ್ ಕನ್ನಡ ಸೀಸನ್ 12ಅಲ್ಲಿ ನಡೆದಂಥ ಎಷ್ಟೋ ಸುಂದರ ಕ್ಷಣಗಳು, ಎಷ್ಟೋ ಫೈಟ್ಗಳು, ಎಷ್ಟೋ ಕ್ಯೂಟ್ ಥಿಂಗ್ಸ್ಗಳನ್ನ ಆ ಫ್ಯಾನ್ಸ್ಗಳು ಆ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಇನ್ನೂ ಮೆಲ್ಕಾಗ್ತಾ ಇದ್ದಾರೆ. ಇದಲ್ವಾ ಪ್ರೀತಿ ಅಂದರೆ? ಇದಲ್ವಾ ನಿಜವಾಗ್ಲೂ ಕೂಡ ಬಿಗ್ ಬಾಸ್ನ ಒಂದು ಟೈಮ್ ಪಾಸ್ ಶೋ ಆಗಿ ನೋಡುವವರು ಬೇರೆ, ಬಿಗ್ ಬಾಸಲ್ಲಿ ಬರುವ ಕಂಟೆಸ್ಟೆಂಟ್ಗಳನ್ನ ಪ್ರೀತಿಯಿಂದ ಅವರ ಒಂದು ಎಂತ ಹೇಳ್ತಾರಲ್ಲ, ಅವ್ರು ಏನೇ ಮಾಡಿದರೂ ಕೂಡ ಅದನ್ನು ತುಂಬಾ ಪ್ರೀತಿಯಿಂದ ನೋಡೋ ಫ್ಯಾನ್ಸ್ಗಳು ಬೇರೆ. ನಿಜವಾಗ್ಲೂ ಏನು ಹ್ಯಾಶ್ಟ್ಯಾಗ್ ಗಿಲ್ಲಿ ಕಾವ್ಯ ಅಂತ ಇದೆ, ಈ ಹ್ಯಾಶ್ಟ್ಯಾಗ್ ಗಿಲ್ಲಿ ಕಾವ್ಯ ನಿಜವಾಗ್ಲೂ ಕೂಡ ಒಂದು ಎಲ್ಲರ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮೆಮೊರೀಸ್ ಏನಿದ್ದಾವೆ ನೆವರ್ ಎಂಡ್ ಅಂತಲೇ ಹೇಳ್ಬೋದು. ನೆವರ್ ಎಂಡ್ ಮೆಮೊರೀಸ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಮೆಮೊರೀಸು ನೆವರ್ ಎಂಡ್ ಅಂತಲೇ ಹೇಳ್ಬೋದು. ಗಿಲ್ಲಿ ಮತ್ತು ಕಾವ್ಯ ಅವರ ಫ್ರೆಂಡ್ಶಿಪ್ ಏನಿದೆ ಅದುವೇ ನಿಜವಾಗ್ಲೂ ಫಾರೆವರ್ ಅಂತ ಹೇಳ್ಬೋದು. ಗಿಲ್ಲಿ ಕಾವ್ಯ ಅವರ ಫ್ರೆಂಡ್ಶಿಪ್ಪು ಫಾರೆವರ್ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು. ಅವರಿಬ್ಬರ ಫ್ರೆಂಡ್ಶಿಪ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನಾನು ಯಾಕೆ ಈ ವಿಡಿಯೋನ ತುಂಬಾ ಆಯಿತಾ ಅಸ್ಕಿ ವಾಯ್ಸಲ್ಲಿ ನಾನು ಮಾತಾಡ್ತಿದ್ದೀನಿ ಅಂತಂದರೆ, ಪ್ರತಿಯೊಂದಕ್ಕೂ ಕೂಡ ಅರ್ಚಿ ಕೂಗಾಡುವ ನಾನು ಒಂದು ಪ್ರೀತಿಯ ವಿಡಿಯೋ, ಒಂದು ಪ್ರೀತಿಯ ಬಗ್ಗೆ ವಿಡಿಯೋ ಮಾಡೋತ್ತಿಗೆ ತುಂಬಾ ಹ್ಯಾಪಿಯಾಗಿ ಆಯಿತಾ, ತುಂಬಾ ಸ್ಮೈಲಾಗಿ ನನ್ನನ್ನೇ ನಾನು ಆಯಿತಾ ನಿಜವಾಗ್ಲೂ ಹೆಂಗೆ ಅಂತಂದರೆ ನಂಗೆ ಮಾತಾಡೋದು ತುಂಬ ಖುಷಿ ಪ್ರೀತಿ ಬಗ್ಗೆ. ಏಕೆಂದರೆ ಅದು ಆ ಫ್ರೆಂಡ್ಶಿಪ್ ಆಗಿರ್ಬೋದು, ಅದು ಯಾರೊಟ್ಟಿಗೋ ಒಂದು ಒಳ್ಳೆಯ ಬಾಂಡಿಂಗ್ ಆಗಿರ್ಬೋದು, ಅವೆಲ್ಲವೂ ಕೂಡ ಪ್ರೀತಿನೇ. ಪ್ರೀತಿ ಅಂದರೆ ಕೆಲವರು ಮದುವೆ ಅಂತ ತಿಳ್ಕೊಂಡಿದ್ದಾರೆ. ಪ್ರೀತಿ ಅಂದರೆ ಮದುವೆ ಅಲ್ಲ. ಪ್ರೀತಿ ಅಂದರೆ ನಾವು ಒಬ್ಬರೊಟ್ಟಿಗೆ ಕಳೆಯುವ ಸುಂದರ ಕ್ಷಣಗಳು.
ಆಯಿತಾ. ನಾವು ಒಬ್ಬರೊಟ್ಟಿಗೆ ಏನನ್ನು ಶೇರ್ ಮಾಡಿರ್ತೀವಿ ಅದು ನೆನಪು ಬಂದಾಗ ಆಟೋಮೆಟಿಕ್ಕಾಗಿ ಅವ್ರ ಬಗ್ಗೆ ನನಗೊಂದು ರೆಸ್ಪೆಕ್ಟು ಪ್ರೀತಿ ಬರುತ್ತೆ. ಹಾಗಾಗಿಯೇ ಕಾವ್ಯ ಮತ್ತು ಗಿಲ್ಲಿಯ ಬಗ್ಗೆ ಫ್ಯಾನ್ಸ್ಗಳು ಇಟ್ಕೊಂಡಿರೋದೇನು ಗೊತ್ತಾ, ಪ್ರೀತಿ. ಅವರ ಬಗ್ಗೆ ಅಪಾರವಾದ ಗೌರವ, ಪ್ರೀತಿ, ಆ ಮೆಮೊರೀಸ್ ಇದಾವಲ್ಲ, ಅವರ ಬಿಗ್ ಬಾಸ್ ಮನೆಯಲ್ಲಿ ನಡೆದುಕೊಂಡ ರೀತಿ ಅವ್ರಿಗೆ ಇನ್ನೂ ಕೂಡ ಮರೆಯೋಕ್ಕಾಗ್ತಿಲ್ಲ. ಅದನ್ನು ತುಂಬ ಹೋಗಿ ಹೋಗಿ ನೋಡಿ ಮೆಲ್ಕಾಗ್ತಾ ಇದ್ದಾರೆ. ಆ ವಿಡಿಯೋಗಳನ್ನ, ಆ ಎಪಿಸೋಡ್ಸ್ನ ಎಲ್ಲ ನೋಡಿ ಅವ್ರ ಒಳಗಡೆ ಏನೋ ಒಂದು ಸಂತೋಷ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಇಷ್ಟು ಬೇಗ ಮುಗೀತಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 13ಗೂ ಗಿಲ್ಲಿ ಕಾವ್ಯ ಬಂದಿದ್ರೆ ಚೆನ್ನಾಗಿರ್ತಿತ್ತಲ್ವ. ಅಟ್ಲೀಸ್ಟ್ ವೈಲ್ಡ್ ಕಾರ್ಡ್ ಎಂಟ್ರಿ ಆಗೋದ್ರು ಬರಲಿ, ಮತ್ತೆ ಇವ್ರನ್ನ ನಾವು ಜೋಡಿಯಾಗಿ ನೋಡ್ಬೋದಲ್ಲ. ಇವರಿಬ್ಬರು ಒಂದು ಸಿನಿಮಾ ಆದರೂ ಮಾಡಿದರೆ ನಾವು ನೋಡ್ಬೋದಲ್ಲ. ನೋಡಿ, ಇದನ್ನೇ ಹೇಳೋದು ಪ್ರೀತಿ ಅಂತೇಳಿ. ಹಾಗಾಗಿಯೇ ಇಬ್ಬರ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ನೆವರ್ ಎಂಡು. ಆ ಫ್ರೆಂಡ್ಶಿಪ್ ಯಾವತ್ತೂ ಎಂಡ್ ಆಗಲ್ಲ. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ಏನು ಮೆಮೊರೀಸ್ ಕೂಡ ನೆವರ್ ಎಂಡ್ ಅಂತಲೇ ಹೇಳ್ಬೋದು. ನಮ್ಮ ಮನಸ್ಸಲ್ಲಿ, ನಮ್ಮ ಹೃದಯದಲ್ಲಿ ಅದು ಹಾಗೆ ಉಳಿಯುತ್ತೆ. ಯಾವುದೇ ಮೆಮೊರೀಸ್ಗಳು ನಮಗೆ ನಿಜವಾಗ್ಲೂ ಒಂದು ಸಂತೋಷ ಕೊಡ್ತಾವೋ, ಒಂದು ನಮ್ಮ ಮುಖದಲ್ಲಿ ಒಂದು ನಗು ಕೊಡ್ತಾವೋ ಅಂಥ ಮೆಮೊರಿಗಳು ಕೆಲವೊಂದು ಕ್ಷಣ ಅವರ ಮುಖಗಳನ್ನ ನೋಡಿದಾಗ, ಅವ್ರು ಯಾವುದೋ ಒಂದು ಕಾರ್ಯಕ್ರಮಗಳಿಗೆ ಹೋದಾಗ ಅವ್ರನ್ನ ನೋಡಿದಾಗ ತಾನಾಗಿ ಒಳಗಡೆಯಿಂದ ಬಂದು ನಮ್ಮ ಮುಖದಲ್ಲಿ ಏನೋ ಒಂದು ಸಂತೋಷ ಸಿಗುತ್ತೆ. ಇದು ನಿಜವಾಗ್ಲೂ ಕೂಡ ಕಾವ್ಯ ಮತ್ತು ಗಿಲ್ಲಿಯನ್ನು ಪ್ರೀತಿಸುವಂತಹ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಹೇಳೋದಿಷ್ಟೇ, ಅವರ ಫ್ರೆಂಡ್ಶಿಪ್ಪು ನೆವರ್ ಎಂಡು. ಅದಕ್ಕೆ ಮೇಲಿಂದು ದೇವರಿಗೆ ಬಿಟ್ಟಿದ್ದು ಪ್ರತಿಯೊಂದು ಕೂಡ ಅದೇ ಹೇಳ್ತಾರಲ್ಲ, ಯಾರ್ಯಾರ ಚೆಲುವೆ ಎಲ್ಲಿ ಹೇಳೋ, ಪ್ರತಿಯೊಂದು ಅಕ್ಕಿ ಕಾಳಿನಲ್ಲೂ ತಿನ್ನೋರ ಹೆಸರು ಬಂದಿದೆ ನನಗೆ. ಪ್ರತಿಯೊಂದು ಅಷ್ಟೇ, ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು, ಇವೆಲ್ಲ ಸುಮ್ಮನೆ ಬರೆದಿಲ್ಲ ನೋಡಿ. ಯಾರಿಗೆ ಯಾರೆಂದು ವಿಧಿ ಬರೆದಿರುವ ಎಂದು ಅವ್ನು ಯಾವತ್ತೂ ಬರೆದಿಟ್ಟಿರ್ತಾನೆ, ಯಾರಿಗೆ ಯಾರು ಅನ್ನೋದು. ಇಂಥವ್ರು ಸಿಗಬೇಕು ಅಂತಂದರೆ ಅಂಥವ್ರು ಖಂಡಿತವಾಗ್ಲೂ ಸಿಗ್ತಾರೆ. ಹಂಗಂತ ಹೇಳ್ಬಿಟ್ಟು ಅವರಿಬ್ಬರ ಫ್ರೆಂಡ್ಶಿಪ್ ಫೇಕ್ ಅಂತಲ್ಲ, ಅವರಿಬ್ಬರ ಬಾಂಡಿಂಗ್ ಫೇಕ್ ಅಂತಲ್ಲ. ನೀವು ಅರ್ಥನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಕೆಲವರು ತಿಳ್ಕೊಂಡಿರೋದು ಏನು ಗೊತ್ತಾ, ಮದುವೆಯಲ್ಲಿ ಎಂಡಾದರೆ ಅವರಿಬ್ಬರು ಸೂಪರ್, ಮದುವೆ ಆಗಲಿಲ್ಲ ಅಂತಂದರೆ ಅವ್ರನ್ನ ಹೆಂಗೆ ಬೇಕಂಗೆ ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೆಂಗೆ ಬೇಕಂಗೆ ಹಾಗೆ ಹೀಗೆ ಫೇಕು ಅದು ಇದು. ಫಸ್ಟು ಪ್ರೀತಿಯ ಆಯಿತಾ ಅರ್ಥ ತಿಳ್ಕೊಳ್ಳಿ ಆಯಿತಾ. ಪ್ರತಿಯೊಂದು ಮದುವೆಯಲ್ಲೇ ಎಂಡಾಗಬೇಕು ಅಂತೇನಿಲ್ಲ. ಇದನ್ನು ಲೆಜೆಂಡ್ರಿ ಆಕ್ಟರ್, ಇಂಡಿಯನ್ ಲೆಜೆಂಡ್ರಿ ಆ್ಯಕ್ಟರ್ ಕಮಲ್ ಹಾಸನ್ ಅವರು ಹೇಳಿದಂತಹ ಮಾತು. ಪ್ರತಿ ಪ್ರೀತಿಯು ಮದುವೆಯಲ್ಲಿ ಎಂಡಾಗಬೇಕು ಅಂತೇನಿಲ್ಲ, ಪ್ರತಿ ಸ್ನೇಹವು ಮದುವೆಯಲ್ಲಿ ಎಂಡಾಗಬೇಕು ಅಂತೇನಿಲ್ಲ. ಅದಕ್ಕೆ ತಕ್ಕ ಆ ಒಂದು ಸ್ಥಾನ ಇದ್ದೇ ಇರುತ್ತೆ. ಪ್ರತಿಯೊಂದು ಅಷ್ಟೇ, ಎಲ್ಲವೂ ಕೂಡ ಮದುವೆಯಲ್ಲಿ ಎಂಡಾಗಬೇಕು ಅನ್ನೋದಿದೆಯಲ್ಲ, ಅದು ನಮ್ಮ ಸ್ವಾರ್ಥತೆ ಆಗುತ್ತೆ. ನಾನು ಆ ಸ್ವಾರ್ಥತೆಯಿಂದ ಮಾತನಾಡೋಲ್ಲ. ಅವರ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಹೀಗೆ ಮುಂದುವರಿಲಿ. ಅವರ ಮುಂದಿನ ಬದುಕು ಅವರಿಗೆ ಬಿಟ್ಟಿದ್ದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.